ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿದ್ಯಾ. ಕೂಲಾಗಿರೋ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪೂರ್ತಿ ಹಸಿರು ಬಣ್ಣ ಇರೋ ಕಲ್ಲಂಗಡಿ ಹಣ್ಣನ್ನ ತಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಈಸಿನೋ ಆ ರೀತಿ ಹಣ್ಣನ್ನ ಪೀಸ್ ಮಾಡ್ಕೊಬೇಕು. ನಾನಿಲ್ಲಿ ಸಿಪ್ಪೆ ಕಟ್ ಮಾಡ್ದೇನೆ ಒಳಗಡೆ ಇರೋ ಹಣ್ಣನ್ನು ಮಾತ್ರ ಪೀಸ್ ಮಾಡ್ಕೊತಾ ಇದ್ದೀನಿ. ಈ ಹಣ್ಣನ್ನು ಕೆಲವೊಂದು ಕಡೆ ಬಚ್ಚಂಗಾಯಿ ಅಂತಲೂ ಹೇಳ್ತಾರೆ. ನೋಡಿ, ಈ ರೀತಿ ಹಣ್ಣನ್ನ ಪೀಸ್ ಮಾಡ್ಕೊಂಡು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ತುಂಬಾ ತಂಪು ಈ ಹಣ್ಣು. ಈ ಹಣ್ಣಲ್ಲಿ 100ಕ್ಕೆ 90ರಷ್ಟು ನೀರಿನ ಅಂಶನೇ ತುಂಬಿರುತ್ತೆ. ಈ ಹಣ್ಣನ್ನು ಅಥವಾ ಜ್ಯೂಸನ್ನ ಸೇವಿಸೋದ್ರಿಂದ ದೇಹ ಯಾವಾಗಲೂ ತಂಪಾಗಿ ಹೈಡ್ರೇಟ್ ಆಗಿರುತ್ತೆ. ನೋಡಿ, ಈ ರೀತಿ ಸಿಪ್ಪೆಯಿಂದ ಹಣ್ಣನ್ನ ಪೂರ್ತಿಯಾಗಿ ಪೀಸ್ ಮಾಡ್ಕೊಂಡು ಜ್ಯೂಸರಲ್ಲಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸೀಡ್ಸ್ನ ತೆಗ್ದಿಲ್ಲ, ಸೀಡ್ಸ್ನ ಸಮೇತನೇ ಹಾಕ್ಕೊತಾ ಇದ್ದೀನಿ. ಮತ್ತು ಹಣ್ಣನ್ನು ನಾರ್ಮಲ್ ಜಾರ್ಗೂ ಹಾಕೋಬೋದು, ಜ್ಯೂಸ್ ಜಾರ್ಗೆ ಹಾಕೋಬೇಕಂತೇನಿಲ್ಲ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದೆರಡು ಚಿಟಿಕೆಯಷ್ಟಾದರೂ ಹಾಕ್ಕೊಂಡ್ರೆ ಜ್ಯೂಸ್ ಟೇಸ್ಟ್ ಬರುತ್ತೆ. ನಂತರ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, ಹಾಗೆ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಬಿಸಿಲಿಗೆ ಕೋಲ್ಡಾಗಿರಲಿ ಅಂತ ಒಂದು 4 ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ನೀವು ಐಸ್ ಕ್ಯೂಬು ನಿಮ್ಗೆ ಎಷ್ಟು ತಣ್ಣಗೆ ಬೇಕೋ ಅಷ್ಟು ಐಸ್ ಕ್ಯೂಬ್ ಹಾಕೋಬೋದು. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಿವಾಗ ಆಗಿದೆ. ಇದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಎಲ್ಲ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸ್ಟ್ರೈನರಲ್ಲಿ ಜ್ಯೂಸ್ ಪೂರ್ತಿ ಇಳಿದಿರಲ್ಲ, ಅದಕ್ಕೆ ನಾವು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಕೈ ಆಡಿಸಿದಾಗ ಜ್ಯೂಸೆಲ್ಲ ನೀಟಾಗಿ ಬೌಲ್ಗೆ ಹೋಗುತ್ತೆ. ಈ ರೀತಿ ನೀಟಾಗಿ ಫಿಲ್ಟ್ರ್ ಮಾಡ್ಕೊಬೇಕು. ಚೂರು ಜ್ಯೂಸ್ ಉಳಿದಿರೋ ಥರ ನೀಟಾಗಿ ಸ್ಪೂನಲ್ಲಿ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು. ಈ ಹಣ್ಣು ಡೈಜೆಷನ್ಗೆ, ಸ್ಕಿನ್ಗೆ, ಹೇರ್ಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಚರ್ಮನ ತುಂಬ ಸಾಫ್ಟ್ ಮಾಡುತ್ತೆ ಮತ್ತು ಹಾರ್ಟಿಗೆ ಸಹ ತುಂಬಾ ಒಳ್ಳೆಯದಿದು. ನೋಡಿ, ಈ ರೀತಿ ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿ ಫಿಲ್ಟ್ರ್ ಮಾಡ್ಕೊಬೇಕು. ಇದರಲ್ಲಿ ಲೈಕೋಪಿನ್ ಮತ್ತು ಸಿಟ್ರಲಿನ್ ಅಂಶಗಳಿರೋದ್ರಿಂದ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡಿ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನು ಕಮ್ಮಿ ಮಾಡುತ್ತೆ. ಹಾಗೆಯೇ ಕಣ್ಣಿಗೆ ಮತ್ತು ಹಾರ್ಟ್ಗೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡ್ರೆ ಸಾಕು. ನಂತರ ಜ್ಯೂಸನ್ನ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನನಗಿಲ್ಲಿ ಚಿಲ್ಡಾಗಿ ಬೇಕಾಗಿರೋದ್ರಿಂದ ನಾನು ಇನ್ನೂ 2 ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.